ಕರ್ನಾಟಕ ತಂಬಾಕು ಮಂಡಳಿ ಕ್ರಾಪ್ ಕಮಿಟಿ ಉಪಾಧ್ಯಕ್ಷರಾಗಿ ಕೆಎನ್ ರಾಜಶೇಖರ ಮತ್ತು ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಸೋಮಶೇಖರ್ ಕೆಪಿ ಅವರು ಆಯ್ಕೆಯಾಗಿರುವುದನ್ನು ಅಭಿನಂದಿಸಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿಪಿ ರಮೇಶ್ ಅವರು ಸನ್ಮಾನ ಮಾಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಕರ್ಪೂರವಳ್ಳಿ ಜಂಗಮ ಮಠದ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಲಾಲನಹಳ್ಳಿ ಮಠದ ಮಾತಾಜಿ ಜಯದೇವಿ ತಾಯಿ, ಕೆಡಗ ನಟರಾಜ್, ಗಾಯನಹಳ್ಳಿ ಕುಮಾರಸ್ವಾಮಿ, ಜ್ಯೋತಿ ಪ್ರಕಾಶ್, ಕುಮಾರ, ಜಗದೀಶ್, ಪರಮೇಶ್, ರಾಕೇಶ್, ಎಂ ಸುರೇಶ್, ಜೈಶಂಕರ್, ಸತೀಶ್, ಜಗದೀಶ್ ತಂದ್ರೆ, ನವೀನ್, ಗಿರೀಶ್ ಹೊನ್ನೇನಹಳ್ಳಿ, ಚಂದ್ರಶೇಖರ, ನೌಕರರ ಸಂಘದ ವೀರಶೈವ ಅಧ್ಯಕ್ಷರು, ಶಿವಕುಮಾರ ಸ್ವಾಮಿ, ಬೆಟ್ಟದಪುರ ಹೋಬಳಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಸಿದ್ದು, ಬಸವಣ್ಣ, ಮಹಾದೇವಪ್ಪ ಸೇರಿದಂತೆ ಇನ್ನಿತರರು ಶುಭ ಹಾರೈಸಿದರು. ತಂಬಾಕು ಬೆಳೆಗಾರರ ಒಂದು ಕಾಪ್ ಕಮಿಟಿ ಉಪಾಧ್ಯಕ್ಷರಾಗಿ ಕೆಎನ್ ರಾಜಶೇಖರ ಕೆಳಗಾರ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ನಮ್ಮ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಕೆಪಿ ಸೋಮಶೇಖರ್ ಅವರು ಸಹ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಕೋರ್ತಾ, ಈ ಭೂ ನ್ಯಾಯ ಮಂಡಳಿ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಶಾಸಕ ರವಿಶಂಕರ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅಲ್ಲದೆ ನಮ್ಮ ತಂಬಾಕು ಮಂಡಳಿಯ ಏನು ಕಾಪ್ ಕಮಿಟಿ ಸದಸ್ಯರು 10 ಪ್ಲಾಟ್ಫಾರಮ್ಗಳಿಂದ ಇವರನ್ನು ರಾಜಶೇಖರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಸಹ ನಾನು ನಮ್ಮ ಗ್ರಾಮದ ಪರವಾಗಿ, ನಮ್ಮ ತಾಲೂಕಿನ ತಂಬಾಕು ಬೆಳೆಗಾರರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೇನೆ.